ಸಕ್ರಿಯ ಕಾರ್ಯಕರ್ತರೇ, ಸ್ನೇಹಿತರೆ, ಇವತ್ತಿಲ್ಲಿ ಸೇರಿಸಿರುವುದು, ನಿಮ್ಮನ್ನಿಲ್ಲಿ ಸೇರಿಸಿರುವುದು ಈ ಉಲಮಾಗಳು. ಈ ಉಲಮಾಗಳ ಆಜ್ಞೆಯಾಗಿದೆ, ಪೊಲೀಸರೊಂದಿಗೆ ಸಹಕರಿಸಬೇಕು. ಪೊಲೀಸರು ಏನೆಲ್ಲ ಹೇಳುತ್ತಾರೆ ಅದೆಲ್ಲವನ್ನು ನೀವು ಕೇಳಬೇಕು. ನಾವು ಈ ಕಾನೂನು ಪಾಲಕರು, ನಾವು ಈ ಭಾರತ ಕಟ್ಟಿದ ಅತಿ ದೊಡ್ಡ ಜನಾಂಗ ನಮ್ಮದು. ಆದ್ದರಿಂದಲೇ ನಾವಿಲ್ಲಿನ ಕಾನೂನನ್ನು ನಾವು ಪಾಲನೆ ಮಾಡುತ್ತೇವೆ, ಇಲ್ಲಿನ ಕೋರ್ಟಿನ ಆದೇಶವನ್ನು ನಾವು ಪಾಲನೆ ಮಾಡುತ್ತೇವೆ. ಆದ್ದರಿಂದ ಎಲ್ಲ ಕಾರ್ಯಕರ್ತರು, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು, ಯಾರು ಪೊಲೀಸರಿಗೆ ಯಾವುದೇ ತೊಂದರೆ ಕೊಡದಂತೆ ಪವಿತ್ರ ಇಸ್ಲಾಮಿನ ಪವಿತ್ರ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಈ ಉಲಮಾಗಳ ನಿರ್ದೇಶನವನ್ನು ಪಾಲಿಸಬೇಕೆಂದು ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ನಾವು ಆಲೋಚನೆ ಮಾಡಬೇಕು, ಯಾಕೆ ಇಲ್ಲಿ ಸೇರಿದ್ದೇವೆ? ಈ ಉರಿ ಬಿಸಿಲಲ್ಲಿ ಈ ನಿಮ್ಮನ್ನು ಈ ದಾರಿಗೆ ಬೀದಿಗೆ ತಂದಂಥವರನ್ನು ಇನ್ಶಾ ಅಲ್ಲಾ 5ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ಬೀದಿಗೆ ತರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಾ ಇದೆ. ಆದ್ದರಿಂದ ಕಾನೂನೊಂದಿಗೆ ನಮಗೆ ಗೌರವ ಇದೆ, ಕಾನೂನಿನೊಂದಿಗೆ ಗೌರವ ಇದೆ ನಮಗೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಬುಲ್ಡೋಜರ್ ಹತ್ತಿಸಿದವರ ಇಂಧನವನ್ನು ಖಾಲಿ ಮಾಡಿಸಿದೆ ತಾತ್ಕಾಲಿಕವಾಗಿ. 5ನೇ ತಾರೀಕಿನಂದು ಆ ಬುಲ್ಡೋಜರ್ಗಳೆಲ್ಲ ಇಂಧನವನ್ನು ಖಾಲಿ ಮಾಡಿ ಈ ಭಾರತದ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಸೌಂದರ್ಯವನ್ನು ಕಾಪಾಡುವಂತಹ ದಿನಗಳು ಇನ್ಶಾ ಅಲ್ಲಾ ದಿನಾಂಕ 5ರಂದು ಬರಲಿದೆ ಎಂಬ ಶುಭಾಪ್ತಿ, ವಿಶ್ವಾಸ ಮತ್ತು ಭರವಸೆ ನಮಗಿದೆ. ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡದಾದಂತಹ ಗೌರವ ಕೊಟ್ಟು ಇವತ್ತು ನಿಮ್ಮನ್ನು ಇಲ್ಲಿ ಉಲಮಾಗಲು ಕರೆದಿದ್ದಾರೆ. ಈ ಉಲಮಾಗಲು ಇವತ್ತು ಕರೆದಿರೋದು ನಿಮಗೆ ಗೊತ್ತಿರಬೇಕು, ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ 1995 ಅಥವಾ ಉಮೀದ 1995. ಕೇಂದ್ರ ಸರ್ಕಾರ ಸುಂದರವಾದಂತಹ ಒಂದು ನಾಮವನ್ನು ನೀಡಿ ಇವತ್ತು ನಮ್ಮ ವಕ್ಫ್ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವ ಪಾರದರ್ಶಕತೆ, ಅದೇ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕಾನೂನನ್ನು ಕಾಯ್ದೆಯಾಗಿ ಇವತ್ತು ನಮ್ಮ ಸರ್ಕಾರ ತಂದಿದೆ. ಪ್ರೀತಿಯ ಸಹೋದರ, ಕೆಲವು ಮಾಧ್ಯಮಗಳು, ಅದೇ ರೀತಿ ನಮ್ಮ ಸಹೋದರ ಧರ್ಮೀಯರು ಆಲೋಚನೆ ಮಾಡಿದ್ದಾರೆ, ಇದು ಹಿಂದೂಗಳ ವಿರುದ್ಧ ಅಥವಾ ಇದೊಂದು ಪಕ್ಷದ ವಿರುದ್ಧ. ಪ್ರಥಮವಾಗಿ ಹೇಳುತ್ತಾ ಇದ್ದೇನೆ, ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ, ಇದು ಯಾವುದೇ ಧರ್ಮದ ವಿರುದ್ಧ ಹೋರಾಟವಲ್ಲ, ಇದು ಯಾವುದೇ ಜಾತಿಯ ವಿರುದ್ಧದ ಹೋರಾಟವಲ್ಲ. ಈ ಹೋರಾಟ ಬಾಲಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಛಿದ್ರಗೊಳಿಸಿ ಬುಲ್ಡೋಜರ್ನ ಚಕ್ರದ ಅಡಿಗೆ ಸಿಲುಕಿಸಿದಂತಹ ಕೆಲವು ನಾಮಧಾರಿಗಳ, ಕೆಲವು ಕೋಮುವಾದಿಗಳ, ಕೆಲವು ಫ್ಯಾಸಿಸ್ಟರ ವಿರುದ್ಧ ಮಾತ್ರವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದು ಹಿಂದೂಗಳ ವಿರುದ್ಧವಲ್ಲ, ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ. 1986ರಲ್ಲಿ ಶಾಬಾನು ಕೇಸು ಬಂದಾಗ ಆವತ್ತು ರಾಜೀವ್ ಗಾಂಧಿ ಸರ್ಕಾರದ ವಿರುದ್ಧ ಇದೇ ಉಲಮಾಗಳು ಒಟ್ಟಾಗಿದ್ದರು. ಆವತ್ತು ಸರ್ಕಾರದಿಂದ ಆ ಶಾಬಾನು ಕೇಸಿನಲ್ಲಿ ಕುರ್ಆನಿಗೆ ವಿರುದ್ಧವಾದಂತಹ ಆದೇಶವನ್ನು ನಾವು ಹಿಂಪಡಿಸಿದ್ದೇವೆ. ಅದೇ ರೀತಿಯಲ್ಲಿ ಇನ್ಶಾ ಅಲ್ಲಾ ನಮಗೆ ಈ ಆಕ್ಟ್ಗಳನ್ನು ನಮಗೆ ಹಿಂಪಡಿಸಬೇಕಾಗಿದೆ. ಇದು ವಕ್ಫ್ ಆಕ್ಟ್ 1995, ಇದು ಕೇಂದ್ರ ಸರ್ಕಾರ ತಂದಂತಹ ಅಮೆಂಡ್ಮೆಂಟ್ ಕಾಯ್ದೆಯಾಗಿದೆ. ಈ ಕಾಯ್ದೆ ಮತ್ತು 1900 ಈ ಕಾಯ್ದೆಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಕೆಲವು ಟಿವಿ ಸಂಪಾದಕರು ಹೇಳುತ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಎಲ್ಲರನ್ನು ಸೇರಿಸಿ ಅದೇ ರೀತಿ ಬೀದಿಯಲ್ಲಿ ಪ್ರತಿಭಟಿಸುವಂತಹ ತಂತ್ರಗಾರಿಕೆ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ಸೆಕ್ಷನ್ 3K ನೀವಿಲ್ಲಿ ವಕ್ಫ್ ಬೈ ಯೂಸರ್, ಅನಾದಿ ಕಾಲದಿಂದ ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಮುಸಲ್ಮಾನರು ಆರಾಧನೆ ಮಾಡಿದಂತಹ ಮಸೀದಿಗಳು, ಮುಸಲ್ಮಾನರು ಮದ್ರಸಾ ಕಲಿಸಿದಂತಹ ಅವರ ಶಿಕ್ಷಣ ಕೇಂದ್ರಗಳು, ಅದೇ ರೀತಿ ಕಬ್ರಿಸ್ತಾನ್, ಅದೇ ರೀತಿಯಲ್ಲಿರುವಂತಹ ಈದ್ಗಾಗಳು, ಈ ಈದ್ಗಾಗಳ ಬಗ್ಗೆ, ಈ ಕಬ್ರಿಸ್ತಾನ್ನ ಬಗ್ಗೆ, ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಮುಸ್ಲಿಮರ ಆಸ್ತಿಯ ಬಗ್ಗೆ ಮೊನ್ನೆ ಲೋಕಸಭೆಯಲ್ಲಿ
ಜವಾಬ್ದಾರಿಯುತ ಸ್ಥಾನದಲ್ಲಿ ಇವರು ಹೇಳುತ್ತಾರೆ, ಇಲ್ಲ ನಾವು ವಕ್ಫ್ ಬೈ ಯೂಸರ್ ಅನ್ನು ನಾವು ಯಾವತ್ತೂ ಡಿಲೀಟ್ ಮಾಡಿಲ್ಲ, ನಾವು ವಕ್ಫ್ ಬೈ ಯೂಸರ್ ಅನ್ನು ಅದಕ್ಕಿರುವಂತಹ ಅವಕಾಶವನ್ನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ. ಪ್ರೀತಿಯ ಸಹೋದರರೇ, ನಿಮ್ಮ ಅಮೆಂಡ್ಮೆಂಟ್ ಬಿಲ್ ಹೇಳುತ್ತದೆ, ಪ್ರೊವೈಡೆಡ್ ದ್ಯಾಟ್ ದಿ ಎಕ್ಸಿಸ್ಟಿಂಗ್ work by user property is registered on or before the commencement of the Work Amendment Act 2025 as work by user will remain as work properties. ಹೌದು, ಮಸೀದಿ ಮತ್ತು ಮದ್ರಸಗಳಿಗೆ ನೀವು ಮುಟ್ಟಲ್ಲ. ಅದೇ ರೀತಿ ಇರುವಂತಹ ಸದ್ರಿ ಇರುವಂತಹ ಯಾವುದೇ ವಕ್ಫ್ ಆಸ್ತಿಯೂ ನೀವು ಮುಟ್ಟಲ್ಲ. ಅದರ ಮುಂದುವರಿದು ನೀವು ಹೇಳ್ತೀರಾ, ಎಕ್ಸೆಪ್ಟ್ ದ್ಯಾಟ್ ದಿ ಪ್ರಾಪರ್ಟಿ ಓನ್ಲಿ ಆರ್ ಇನ್ ಪಾರ್ಟ್ is in dispute or is a government property. ಯಾವುದಾದರೂ ವಿವಾದಿತ ಅಥವಾ ವಿವಾದಗಳಿದ್ದರೆ ಅಥವಾ ಸರಕಾರಿ ಜಾಗಗಳಿದ್ದರೆ ಆ ಜಾಗಗಳಿಗೆ ನಾವು ಕೈ ಹಾಕುತ್ತೇವೆ. ಡಿಸ್ಪ್ಯೂಟ್ ಇದ್ದಂತಹ ಜಾಗಕ್ಕೆ ಅದು ವಕ್ಫ್ ಆಗಲ್ಲ ಅಂತ ಈ ನಿಮ್ಮ ಅಮೆಂಡ್ಮೆಂಟ್ ಬಿಲ್ 2025 ಅಲ್ಲಿ ಹೇಳಲಾಗುತ್ತದೆ. ನಾನು ಕೇಳುತ್ತಾ ಇರುವುದು ಏನಿದೆ ಸೆಕ್ಷನ್ 40ಯಲ್ಲಿ. ಸೆಕ್ಷನ್ 40ಯಲ್ಲಿ ಅಬ್ಬರಿಸಿ ಬೊಬ್ಬರಿದರು. ಒಬ್ಬ MP ಅಂತೂ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಅಬ್ಬರಿಸಿ ಬೊಬ್ಬರಿದರು. ಯಾವುದಾದರೂ ಜಾಗ, ಯಾರಾದರೂ ಜಾಗ ಯಾರಿಗೂ ಬೇಕಾದರೂ ವಕ್ಫ್ ಮಾಡಬಹುದು. ಪ್ರೀತಿಯ ಸಹೋದರರೇ, ಈ ವಕ್ಫ್ ಆಕ್ಟ್ ಅಲ್ಲಿ ನಾನು ಸವಾಲು ಎಸೆಯುತ್ತಾ ಇದ್ದೇನೆ. 1995ರ ಈ ವಕ್ಫ್ ಆಕ್ಟ್ ಅಲ್ಲಿ ಎಲ್ಲಾದರೂ ದಾಖಲೆ ಇಲ್ಲದಂತಹ ಅಥವಾ ಯಾರಾದರೂ ಹಿಂದೂಗಳ, ಯಾರಾದರೂ ರೈತರ, ಯಾವುದಾದರೂ ಇತರ ಸಮುದಾಯದ ಜಾಗವನ್ನು ವಕ್ಫ್ ಮಾಡಬಹುದು ಎಂದು ಈ ಆಕ್ಟ್ ಅಲ್ಲಿ ಅಥವಾ ಸೆಕ್ಷನ್ 40ಯಲ್ಲಿ ಯಾರಾದರೂ ನೀವು ತೋರಿಸುವುದಾದರೆ ಇನ್ಶಾ ಅಲ್ಲಾ ನಾವು ಬಹಿರಂಗ ಸವಾಲನ್ನೇ ಎಸೆಯುತ್ತಾ ಇದ್ದೇವೆ. ಇಷ್ಟರ ತನಕ ಯಾವ ಹಿಂದೂಗಳ ಆಸ್ತಿಯನ್ನು, ಯಾವ ರೈತರ ಆಸ್ತಿಯನ್ನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮುಟ್ಟಿಲ್ಲ. ಅದೇ ರೀತಿ ಯಾವುದೇ ವಕ್ಫ್ ಬೋರ್ಡುಗಳು ಇಷ್ಟರ ತನಕ ಇತರ ಧರ್ಮೀಯರ ಆರಾಧನಾಲಯಗಳಿರಲಿ. ಕರ್ನಾಟಕದಲ್ಲಿ ಎಷ್ಟೋ ಇತರ ಧರ್ಮೀಯರ ಆರಾಧನಾಲಯಗಳಿವೆ, ಅದೇ ರೀತಿ ದೇವಸ್ಥಾನಗಳಿವೆ. ಇಲ್ಲೆಲ್ಲೂ ವಕ್ಫ್ ಮಂಡಳಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ಮೊನ್ನೆ ಅಲ್ಪಸಂಖ್ಯಾತರ ಇಲಾಖೆ ಇಲ್ಲಿ ಘೋಷಣೆ ಮಾಡಿದಂತಹ ದೇಶದ ಮುಸಲ್ಮಾನರ ಒಟ್ಟು ವಕ್ಫ್ ಆಸ್ತಿ 36 ಲಕ್ಷ ಕೋಟಿ ಎಕರೆ, 36 ಲಕ್ಷ ಎಕರೆ ಜಾಗ ಮುಸ್ಲಿಂ ಸಮುದಾಯದ ವಕ್ಫ್ ಆಸ್ತಿ ಇದೆ ಎಂದು ಇವತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವೆಬ್ಸೈಟ್ ಅಲ್ಲಿದೆ. ರಿಜಿಜು ಅವರು ಹೇಳುತ್ತಾರೆ ಲೋಕಸಭೆಯಲ್ಲಿ 9 ಲಕ್ಷ ಎಕರೆ ಜಾಗ ಮಾತ್ರ. ನಾನು ಕೇಳ್ತಾ ಇರೋದು ಯಾವುದು ಸತ್ಯ? 36 ಲಕ್ಷ ಎಕರೆ ಜಾಗ, ಅದನ್ನು ಕಬಳಿಸುವಂತಹ ಗೂಢವಾದ ತಂತ್ರಗಾರಿಕೆ ಈ ವಕ್ಫ್ ಬಿಲ್ ಅಲ್ಲಿ ಇದೆ ಎಂಬುದನ್ನು ಈಗ ನಾನು ಉಲ್ಲೇಖ ಮಾಡಲು ಇಚ್ಛಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ವಕ್ಫ್ ಬೈ ಯೂಸರ್, ಅನಾದಿ ಕಾಲದಿಂದ ಮುಸಲ್ಮಾನರು ಆರಾಧನೆ ಮಾಡಿದಂತಹ ಮಸೀದಿಗಳು ಯಾಕೆ ಬೇಕು? ಅದೇ ರೀತಿ ಮದ್ರಸಗಳು ಯಾಕೆ ಬೇಕು? ವಕ್ಫ್ ಬೈ ಯೂಸರ್ ಅನ್ನು ತಂದು UPಯಲ್ಲೂ ಅದೇ ರೀತಿ ಉತ್ತರಾಖಂಡದಲ್ಲಿ ನಿಮಗೆ ಬಡ ಮುಸಲ್ಮಾನರು ದುಡ್ಡು ಕೊಟ್ಟು ಖರೀದಿ ಮಾಡಿದ ಜಾಗ ಮತ್ತು ಮಸೀದಿ, ಆ ಮದ್ರಸಗಳನ್ನು ನೀವು ಬುಲ್ಡೋಜರ್ ಮಾಡಲು ನಿಮ್ಮ ಇಚ್ಛೆಯಾಗಿದ್ದರೆ ಇನ್ಶಾ ಅಲ್ಲಾ 5ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ನಿಮ್ಮ ಮುಖಕ್ಕೆ ಮಂಗಳಾರತಿ ಮಾಡಲಿದೆ ಎಂಬುದನ್ನು ಇನ್ಶಾ ಅಲ್ಲಾ ನಾವೆಲ್ಲರೂ ನಂಬಿದ್ದೇವೆ. ಇನ್ಶಾ ಅಲ್ಲಾ ಈ ಪ್ರತಿಭಟನೆ ಮುಂದುವರಿಯುತ್ತದೆ. ಏಕೆಂದರೆ ಸೆಕ್ಷನ್ 4 5 ವರ್ಷ ಮುಸಲ್ಮಾನಾಗಬೇಕು. ಈ 5 ವರ್ಷ ಮುಸ್ಲಿಂ ಪ್ರಾಕ್ಟೀಸ್ ಆಗಿರಬೇಕು. ವಕ್ಫ್ ಮಾಡುವವನು ಯಾರಿಗೂ ಇಲ್ಲದಂತ ಒಂದು ಕಾನೂನು. ಹಿಂದೂ ಎಂಡೋಮೆಂಟ್ ಬಿಲ್ಗಿಲ್ಲ, ಸಿಖ್ ಪ್ರತಿಬಂಧಕ ವಿಧಾಯಕಗಿಲ್ಲ, ಈ ಜಗತ್ತಿನಲ್ಲಿ ಈ ಭಾರತದಲ್ಲಿರುವ ಯಾವುದೇ ಧರ್ಮೀಯರಿಗಿಲ್ಲದಂತಹ ಒಂದು ಕರಾಳ ಕಾನೂನು ಮುಸಲ್ಮಾನರಿಗೆ. ನಾನು ನನ್ನ ಜಾಗವನ್ನು ವಕ್ಫ್ ಮಾಡಬೇಕಾದರೆ ನಾನು 5 ವರ್ಷ ಮುಸ್ಲಿಂ ಪ್ರಾಕ್ಟೀಸ್ ಆಗಿರಬೇಕು. ಆ ಪ್ರಾಕ್ಟೀಸ್ ಮಾಡುವ, ನಾನು ನಮಾಜು ಮಾಡುವ, ನಾನು ಜಕಾತು ಕೊಡುವ, ನಾನು ಹಜ್ ನಿರ್ವಹಣೆ ಮಾಡುವ ಈ ಪ್ರಾಕ್ಟೀಸ್ ಅನ್ನು ನೋಡುವವರು ಯಾರು? ಆ ಕರಾಳ ಕಾನೂನಿನಲ್ಲಿ ಅದರ ಉಲ್ಲೇಖವೇ ಇಲ್ಲ. ಅವೈಜ್ಞಾನಿಕ, ಅಪಹಾಸ್ಯ, ಅಸಂವಿಧಾನಿಕವಾದಂತಹ ಬಿಲ್ಲು. ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡುತ್ತಾ ಇದ್ದೇವೆ. ಈ ಬಿಲ್ಲನ್ನು ಈ ಭಾರತದಲ್ಲಿ ಗಾಂಧೀಜಿ ಮತ್ತು ಬಾಲಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಭಾರತದಲ್ಲಿ ಈ ಕಾಯ್ದೆಯನ್ನು ಅದು ಕಾರ್ಯರೂಪಕ್ಕೆ ತರಲು ನಾವು ಬಿಡುವುದೇ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಸೆಕ್ಷನ್ 14 ಒಂದು ಮಂಡಳಿ
ಮಾಡಬೇಕಾದರೆ ಮುಸಲ್ಮಾನರೇ ರಚನೆ ಮಾಡಿದ, ಮುಸಲ್ಮಾನರೇ ದುಡ್ಡು ಕೊಟ್ಟು ಖರೀದಿ ಮಾಡಿ ಮಸೀದಿ ಮಾಡಿದಂತಹ, ಅವರು ಮಾಡಿದಂತಹ ಪ್ರಾಪರ್ಟಿ, ಮುಸಲ್ಮಾನರಿಗೆ ಬೇಕಾದಂತಹ ವಸ್ತುಗಳು, ಮುಸಲ್ಮಾನರಿಗೆ ಬೇಕಾದಂತಹ ಆ ಜಾಗಕ್ಕೆ ಅಲ್ಲಿ ಇಬ್ಬರು ಮುಸ್ಲಿಮೇತರರು ಬೇಕು. ಎಷ್ಟೋ? ಇಬ್ಬರು ಮುಸ್ಲಿಮೇತರರು. 11 ಮಂದಿ ವಕ್ಫ್ ಮಂಡಳಿಯಲ್ಲಿ ಇಬ್ಬರು ಮುಸ್ಲಿಮೇತರು ಅಂತ ಹೇಳಿದ್ದು ಮಾತ್ರವಲ್ಲ, ಅದರಲ್ಲೂ ಒಂದು ದೊಡ್ಡ ಷಡ್ಯಂತರ ಮಾಡಿದ್ದಾರೆ. ಬರೀ 4 ಮಂದಿ ಮಾತ್ರ ಮುಸಲ್ಮಾನರಾಗಿರಲು ಕಡ್ಡಾಯ, 11ರಲ್ಲಿ 4 ಮಾತ್ರ. ಒಬ್ಬ ಮುತವಲ್ಲಿ, ಒಬ್ಬ ಇಸ್ಲಾಮಿಕ್ ವಿದ್ವಾಂಸ ಮತ್ತು ಇಬ್ಬರು ಲೋಕಲ್ ಬಾಡಿಯಲ್ಲಿ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಗೆದ್ದು ಬಂದಂಥ ಇಬ್ಬರು, ಅಂದರೆ 4 ಮಂದಿ ಮಾತ್ರ ಮುಸಲ್ಮಾನರು. ಅದರಲ್ಲಿ ಇಬ್ಬರು ಮುಸ್ಲಿಮೇತರರಾಗಿರಬೇಕು. ಅದರೊಟ್ಟಿಗೆ ಮಿಕ್ಕಿದ 5 ಮಂದಿ ಯಾರು ಬೇಕಾದರೂ ಆಗಬಹುದು, ಹಿಂದೂಗಳು ಆಗಬಹುದು, ಮುಸಲ್ಮಾನರು ಆಗಬಹುದು. ಅಂದರೆ ಬಹುಮತ ಇಲ್ಲಿ ಮುಸಲ್ಮಾನರ ಕೈಯಲ್ಲಿರಬಾರದು. 4 ಮಂದಿ ಮಾತ್ರ ಮುಸಲ್ಮಾನರು. ಇದು ನಿಮ್ಮ ಆಕ್ಟ್ ಹೇಳುತ್ತದೆ. ಅಮೆಂಡ್ಮೆಂಟ್ ಬಿಲ್ ಇವತ್ತು ನೀವು ಪಾಸ್ ಮಾಡಿದಂತಹ ಸೆಕ್ಷನ್ 14 ಹೇಳುತ್ತದೆ. ಪ್ರೀತಿಯ ಸಹೋದರರೇ, ಮತ್ತೊಂದು ವಿಚಾರವನ್ನು ನೀವು ಆಲೋಚನೆ ಮಾಡಬೇಕು. ಸೆಕ್ಷನ್ 13 ಬೋರಾ ಮತ್ತು ಆಗಾ ಖಾನಿಗಳ ಪ್ರತ್ಯೇಕವಾದ ಒಂದು ಮಂಡಳಿಯನ್ನು ರಚನೆ ಮಾಡಿದ್ದಾರೆ. ಈಗ ಶಿಯಾ ಮತ್ತು ಸುನ್ನಿಗಳಿಗೆ ಈಗ ಒಂದು ವಕ್ಫ್ ಬೋರ್ಡ್ ಇದೆ. ಆ ಶಿಯಾಗಳೆಡೆಯಲ್ಲಿ ಭಿನ್ನವಾದ ಸ್ಫೋಟ ಆಗಬೇಕು, ಶಿಯಾಗಳು ಕಚ್ಚಾಟ ಮಾಡಬೇಕು. ಯಾಕೆಂದರೆ ಈ ವಕ್ಫ್ ಬಿಲ್ಡಿನ ವಿರುದ್ಧ ಪ್ರಥಮವಾಗಿ ಸುಪ್ರೀಂ ಕೋರ್ಟಿನ ಕದ ತಟ್ಟಿರುವುದು ಶಿಯಾ ಬೋರ್ಡಿನ ಜನರು. ಶಿಯಾ ಪರ್ಸನಲ್ ಲಾ ಬೋರ್ಡ್ ಅವರು ಪ್ರಥಮವಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದರು. ಅದಕ್ಕಾಗಿ ಶಿಯಾಗಳನ್ನು ವಿಭಜನೆ ಮಾಡಿ ಶಿಯಾಗಳನ್ನು ಸರ್ವನಾಶ ಮಾಡುವ ಒಂದು ತಂತ್ರಗಾರಿಕೆ ಬೋರಾ ಮತ್ತು ಆಗಾ ಖಾನಿಗಳ ಪ್ರತ್ಯೇಕ ಮಂಡಳಿ. ಮುಸಲ್ಮಾನರು ಛಿದ್ರವಾಗಬೇಕು ಈ ಅಮೆಂಡ್ಮೆಂಟ್ನೊಂದಿಗೆ. ನಿನ್ನೆ ಮೊನ್ನೆ ನಾನು ನೋಡಿದೆ, ಪ್ರಧಾನಮಂತ್ರಿಯವರಿಗೆ ಆಶೀರ್ವಾದ ಮಾಡಿ ಸ್ವಾಗತಿಸಿದಂತಹ ಒಂದು ವಿಭಾಗ ಇದೆ ಬೋರಾ ಕಮ್ಯುನಿಟಿಯವರು. ಅದರಲ್ಲೂ ಬೋರಾ ಕಮ್ಯುನಿಟಿಯ ದೊಡ್ಡ ಮಟ್ಟದಂತಹ ನಾಯಕರು ಯಾರೂ ಇಲ್ಲ. ಕೆಲವರನ್ನು ಸೇರಿಸಿ ಮುಸಲ್ಮಾನರು ಖುಷಿ ಇದ್ದಾರೆ ಎಂಬ ಈ ಷಡ್ಯಂತರದ ಭಾಗ ನಮಗೆ ಗೊತ್ತಿದೆ. ಏಕೆಂದರೆ ಸೆಕ್ಷನ್ 13 ನೀವು ಶಿಯಾ ಮತ್ತು ಆಗಾ ಖಾನಿಯನ್ನು ಯಾಕೆ ಮಂಡಳಿ ಮಾಡುತ್ತಾ ಇದ್ದೀರಾ? ಮಾಧ್ಯಮದವರೇ ಆಲೋಚನೆ ಮಾಡಿ. ನೀವು ಬುಲ್ಡೋಜರ್ ಮಾಡಬೇಕಾಗಿರೋದು ಮುಂಬಯಿಯ ಗಗನಚುಂಬಿ ಅಂಬಾನಿಯವರ ಕಟ್ಟಡಕ್ಕಾಗಿದೆ. ಅದು ಆಗಾ ಖಾನಿಯವರ ಜಾಗ. ಅದು ಆಗಾ ಖಾನಿ ಶಿಯಾ ಸಮುದಾಯದ ವಿಧವೆಯರ ಯತೀಮ್ ಮಕ್ಕಳ ಜಾಗ. ಅಲ್ಲಿ ಸಾವಿರಾರು ಕೋಟಿಯ ಒಡೆಯ ಅಲ್ಲಿ ಗಗನಚುಂಬಿ ಕಟ್ಟಡ ಕಟ್ಟಿದ್ದಾರೆ. ಆ ಕಟ್ಟಡಕ್ಕೆ ಬುಲ್ಡೋಜರ್ ಅನ್ನು ಹತ್ತಿಸಿ ಮತ್ತೆ ಸಾಕು ಮಸೀದಿ ಮತ್ತು ಮದ್ರಸಾಗಳ ಬಗ್ಗೆ ಗಮನ ಕೊಡೋಕೆ. ನನ್ನ ಪ್ರೀತಿಯ ಸಹೋದರರೇ, ಸೆಕ್ಷನ್ 83 ಅಬ್ಬರಿಸಿ ಬೊಬ್ಬಿರಿದರು. ನಮ್ಮ ಕರ್ನಾಟಕದ ಕೆಲವು ಚಾನೆಲ್ ಸಂಪಾದಕರು ಅವರಿಗೆ ಟ್ರಿಬ್ಯುನಲ್ ಇದೆ, ನಾವು ಹೋಗಿ ಭಿಕ್ಷೆ ಬೇಡಬೇಕು, ಅವರು ಏನು ನ್ಯಾಯ ಕೊಡುತ್ತಾರೋ, ತೀರ್ಪು ಕೊಡುತ್ತಾರೋ ಅದು ಮಾತ್ರ ಫೈನಲ್ ಅಂತ ಹೇಳಿ ಸೆಕ್ಷನ್ 83 ಅನ್ನು ಇಡೀ 1 ವರ್ಷ ಇಡೀ ದೇಶದಾದ್ಯಂತ ಅಬ್ಬರಿಸಿ ಬೊಬ್ಬಿರಿದ ಆ ನಾಯಕರು ಈ ಸೆಕ್ಷನ್ 83 ಅನ್ನು ಮುಟ್ಟಲೇ ಇಲ್ಲ. ಸೆಕ್ಷನ್ 83 ಅನ್ನು ಮುಟ್ಟಲೇ ಇಲ್ಲ. ಏಕೆಂದರೆ ಸೆಕ್ಷನ್ 83 ಅದು ಸಂಪೂರ್ಣವಾಗಿ ಸರ್ಕಾರ ರಚನೆ ಮಾಡಿದಂತಹ ಒಂದು ಜುಡಿಷಿಯರಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಾಗಿದೆ. ಆ ವ್ಯವಸ್ಥೆಯಾಗಿದೆ. ಇಲ್ಲಿ ಹೇಳುತ್ತಾ ಇರುವಂತ ವಕ್ಫ್ 1995 ಹೇಳ್ತಾ ಇರೋದು ಯಾರೆಲ್ಲ ಇರಬೇಕು ನೋಡಿ. ನನ್ನ ಮಾಧ್ಯಮ ಮಿತ್ರರೇ, ಇನ್ನಾದರೂ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಜನರನ್ನು ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನು ನಿಲ್ಲಿಸಬೇಕಾಗಿದೆ. ಯಾರು 3 ಮಂದಿ ಟ್ರಿಬ್ಯುನಲ್ ವಕ್ಫ್ ಟ್ರಿಬ್ಯುನಲ್ ಇರಬೇಕಾದವರು ಯಾರು? ಅದನ್ನು ರಚನೆ ಮಾಡಬೇಕಾದವರು ಯಾರು? ಇಲ್ಲಿ ನೋಡಿ, ದಿ ಸ್ಟೇಟ್ ಗವರ್ಮೆಂಟ್ shall by notification in the official gazette constitute as many tribunals as it many think fit for the determination of any dispute, question or other matter relating to a work for work property. ಯಾರು ರಚನೆ ಮಾಡಬೇಕಾಗಿರೋದು? ಸರ್ಕಾರ. ಆ ಸರ್ಕಾರ ರಚನೆ ಮಾಡುವಾಗ ಯಾರನ್ನು ನೇಮಕ ಮಾಡಬೇಕು? ಇಲ್ಲಿ ನೋಡಿ, one person who shall be member of the state judicial service holding a rank not below that of district, session or civil judge class 1. who shall be the chairman ಯಾರಾಗಬೇಕಾಗಿರೋದು? ಒಬ್ಬ ಜಡ್ಜ್ ಚೇರ್ಮನ್. ಅದಕ್ಕೆ 1 person who shall be an
officer from the state civil services, equivalent in rank to that of the additional district magistrate member, ಒಬ್ಬ IAS ಆಫೀಸರ್, ಸ್ಟೇಟ್ ರ್ಯಾಂಕ್ ಇರುವಂತಹ ಮತ್ತೊಬ್ಬ IAS ಆಫೀಸರ್, ಇಬ್ಬರಾಯ್ತು. ಮೂರನೆಯದು, 1 person have in knowledge of Muslim law and jurisprudence member, ಮುಸ್ಲಿಂ ಲಾ ಗೊತ್ತಿರುವಂತಹ ಒಬ್ಬ ಮೆಂಬರ್ ಇರಬೇಕು ಅಂತ. ಆದರೂ ಕರ್ನಾಟಕದಲ್ಲಿ 10 ವರ್ಷ ನಾನು ಮೆಂಬರ್ ಆಗಿದ್ದೇನೆ, ವಕ್ಫ್ ಮಂಡಳಿ 10 ವರ್ಷ ಮೆಂಬರ್ ಆಗಿದ್ದೇನೆ, 1.5 ವರ್ಷ ಅಧಿಕಾರ ನಡೆಸಿದ್ದೇನೆ. ಕರ್ನಾಟಕದಲ್ಲಿ 4 ಟ್ರಿಬ್ಯುನಲ್ ಇದೆ, ವಕ್ಫ್ ಟ್ರಿಬ್ಯುನಲ್. ಈ 4 ಟ್ರಿಬ್ಯುನಲ್ ಅಲ್ಲಿ ಒಬ್ಬ ಮುಸ್ಲಿಂ ಜಡ್ಜ್ ಇಲ್ಲ. ಈ 10 ವರ್ಷದಲ್ಲಿ ಬರೇ ಒಬ್ಬ ಜಡ್ಜು, ಅದು ಸಿವಿಲ್ ಜಡ್ಜ್ ಬಂದು ಅವರು ಅಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಸರಿ ಮಾಡುವ, ಅಲ್ಲಿ ವಿಚಾರಣೆ ಮಾಡುವಂಥ ವ್ಯವಸ್ಥೆ ಮಾತ್ರ ಇರುವ ಆ ಟ್ರಿಬ್ಯುನಲ್ ಬಗ್ಗೆ ನೀವು ಹೇಳಿದ್ದೇನು? ಅವರದೇ ಟ್ರಿಬ್ಯುನಲ್. ನಾವು ಹೋಗಿ ಅಲ್ಲಿ ಅವರನ್ನು ಭಿಕ್ಷೆ ಬೇಡಬೇಕು ಅಂತ ಹೇಳಿ ಇಡೀ ಜನರನ್ನು ತಿಕ್ಕು ತಪ್ಪಿಸಿದಂಥ ಮಾಧ್ಯಮ ಸಂಪಾದಕರೇ, ನೀವು ಪತ್ರಿಕೋದ್ಯಮ ಮಾಡಬೇಕಾಗಿದೆ, ನೀವು ಕುಕೃತೋದ್ಯಮ ಮಾಡಬೇಡಿ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಅದೇ ರೀತಿಯಲ್ಲಿ ಸೆಕ್ಷನ್ 108 ಆಲೋಚನೆ ಮಾಡಬೇಕು. ಇವಾಕ್ಯೂ ಪ್ರಾಪರ್ಟಿ, ಪಂಜಾಬ್, ಆಂಧ್ರ ಪ್ರದೇಶ, ತೆಲಂಗಾಣ, ಗುಜರಾತ್, ಸಾವಿರಾರು ಎಕರೆ ಜಾಗ. ಪಾಕಿಸ್ತಾನ ವಿಭಜನೆಗೊಂಡಾಗ, ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋದಾಗ ಅಲ್ಲಿ ಇವಾಕ್ಯೂ ಪ್ರಾಪರ್ಟಿ ಇದೆ. ಅವರು ಹೋದಂತ, ಅವರ ಕುಟುಂಬಸ್ಥರು ಬಿಟ್ಟು ಹೋದಂತ ಜಾಗ, ಆ ಜಾಗ ಇವತ್ತು ವಕ್ಫಿನಿಂದ ಡಿಲೀಟ್ ಮಾಡಿ ಅವರು ಹೇಳುತ್ತಾರೆ ಇವಾಕ್ಯೂ ಪ್ರಾಪರ್ಟಿ ಅದು ವಕ್ಫಿಗೆ ಬರಲ್ಲ. ಅದೇ ರೀತಿ ಸೆಕ್ಷನ್ 3D, ನಾನು ನನ್ನ ಸಮಯದ ಅಭಾವದಿಂದ ಸೆಕ್ಷನ್ 3D ಆರ್ಕಲಾಜಿಕಲ್ ಸರ್ವೆ, ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲೈ ಈ ಕರ್ನಾಟಕಕ್ಕೆ, ಈ ದೇಶಕ್ಕೆ ಸ್ವಂತ ಮಕ್ಕಳ ಒತ್ತೆ ಇಟ್ಟು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲೈ ಅಂತಹ ಸಾವಿರಾರು ಸ್ವಾತಂತ್ರ್ಯ ಸೇನಾನಿಗಳು ಕಟ್ಟಿದಂತಹ ತಾಜ್ ಮಹಲ್, ರೆಡ್ ಫೋರ್ಟ್, ಕುತುಬ್ ಮಿನಾರ್ ಇದೆಲ್ಲವನ್ನು ಕಬಲಿಸುವಂತಹ ಒಂದು ದೊಡ್ಡ ಷಡ್ಯಂತರವಾಗಿದೆ ಸೆಕ್ಷನ್ 108. ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಮತ್ತು ವಕ್ಫ್ ಬೋರ್ಡ್ ಅವರಲ್ಲಿ ವಿವಾದ ಬಂದರೆ ಅಲ್ಲಿ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರಿಗೆ ವಕ್ಫ್ ಬೋರ್ಡ್ ಅವರು ಅಲ್ಲಿ ವಾದ ಮಾಡಬಾರದು. 108 ನಾನು ಬಹಿರಂಗವಾಗಿ ಸವಾಲು ಎಸೆಯುತ್ತಾ ಇದ್ದೇನೆ. ಈ ಭಾರತದಲ್ಲಿ ಮುಸಲ್ಮಾನರ ಕುರುಹುಗಳನ್ನು, ಮುಸಲ್ಮಾನರ ಚಿಹ್ನೆಗಳನ್ನು ಎಲ್ಲವನ್ನು ನಾಮಾವಶೇಷ ಮಾಡುವಂತಹ ಒಂದು ದೊಡ್ಡದಾದಂತಹ ಷಡ್ಯಂತರವಾಗಿದೆ. ಅದರೊಟ್ಟಿಗೆ ಕೊನೆಯದಾಗಿ ಪ್ರೀತಿಯ ಸಹೋದರರೇ, ಲಿಮಿಟೇಷನ್ ಆಕ್ಟ್ ಯಾವುದೇ ಧರ್ಮದ ಟ್ರಸ್ಟ್ಗಳಿಗೆ, ಯಾವುದೇ ಧರ್ಮದ ಸ್ವತ್ತುಗಳಿಗೆ ಎಲ್ಲೂ ಲಿಮಿಟೇಷನ್ ಆಕ್ಟ್ ಲಾಗೂ ಆಗಲ್ಲ. ಹಿಂದೂ ಎಂಡೋಮೆಂಟ್ ದತ್ತಿ ಇಲಾಖೆಯ ಸೊತ್ತಿದೆ, ದೇವಸ್ಥಾನದ ಸೊತ್ತಿದೆ, ಚರ್ಚಿನ ಸೊತ್ತಿದೆ, ಲಿಮಿಟೇಷನ್ ಆಕ್ಟ್ ಲಾಗೂ ಆಗಲ್ಲ. ಈ ಅಮೆಂಡ್ಮೆಂಟ್ ಬಿಲ್ಲಲ್ಲಿ ವಕ್ಫ್ ಸಂಸ್ಥೆಗೆ ಲಿಮಿಟೇಷನ್ ಆಕ್ಟ್ ಅನ್ನು ತಂದಿದ್ದಾರೆ. ಲಿಮಿಟೇಷನ್ ಆಕ್ಟ್ ಅನ್ನು ತಂದು 20-30 ವರ್ಷ ಯಾರಾದರೂ ಸ್ವಾಧೀನದಲ್ಲಿದ್ದರೆ ಅವರೊಟ್ಟಿಗೆ ವಕ್ಫ್ ಬೋರ್ಡ್ ಫೈಟ್ ಮಾಡುವಂಗಿಲ್ಲ. ವಕ್ಫ್ ಬೋರ್ಡ್ ವಿವಾದ ಇದ್ದರೆ ಅಲ್ಲಿ ವಕ್ಫ್ ಬೋರ್ಡ್ಗೂ ಲಾಗೂ ಆಗತ್ತೆ. ಅವರು ನನ್ನ ಸ್ವಾಧೀನದಲ್ಲಿದೆ. ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ 1,17,000 ಎಕರೆ ಜಾಗ ಇತ್ತು. 1,17,000 ಎಕರೆ ಜಾಗದಲ್ಲಿ ಈಗ ಇರುವುದು ಬರೇ 27 ಎಕರೆ ಜಾಗ, 27,000 ಎಕರೆ ಜಾಗ ಮಾತ್ರ. ಸರಿಸುಮಾರು 1,00,000 ಎಕರೆ ಜಾಗ ಇವತ್ತು ವಿವಾದ ನಡೀತಾ ಇದೆ. ಹೆಚ್ಚಿನ ವಿವಾದ ನಡೀತಾ ಇರುವುದು ಅದು ಸರ್ಕಾರದೊಂದಿಗೆ. ಇಲ್ಲಿ ಹೇಳುತ್ತಾರೆ ಇದೆಲ್ಲದಕ್ಕೂ DC ಒಬ್ಬ ಜಿಲ್ಲಾಧಿಕಾರಿ ತೀರ್ಮಾನ ಮಾಡುತ್ತಾರೆ. ನಿಮಗೆ ಯಾವುದೇ ಜುಡಿಷಿಯರಿ ಇಲ್ಲ, ಟ್ರಿಬ್ಯುನಲ್ ಇಲ್ಲ, ನ್ಯಾಯಾಂಗ ವ್ಯವಸ್ಥೆನೇ ಇಲ್ಲ. ನಮ್ಮ ಟ್ರಿಬ್ಯುನಲ್ ಏನಾದರೂ ತಪ್ಪು ಬಂದರೆ ವಕ್ಫ್ ಟ್ರಿಬ್ಯುನಲ್ ನಂತರ ಹೈಕೋರ್ಟ್ಗೆ ಹೋಗಲು ಅವಕಾಶವಿತ್ತು. ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಅವಕಾಶ ಇತ್ತು. ಇದೆಲ್ಲವನ್ನು ಇಲ್ಲದಾಗಿಸಿ ಇಲ್ಲಿ ಬರೇ ಒಬ್ಬ DCಗೆ ಸಂಪೂರ್ಣ ಅಧಿಕಾರ ಕೊಟ್ಟು ಇಲ್ಲಿ ಯಾರೆಲ್ಲ ಭೂಕಳ್ಳರಿದ್ದಾರೋ, ಯಾರೆಲ್ಲ ವಕ್ಫ್ ಮಾಫಿಯಾಗಳಲ್ಲಿ ಸೇರಿಕೊಂಡಿದ್ದಾರೋ ಅವರೆಲ್ಲರಿಗೂ ಅನುಕೂಲ ಮಾಡುವಂತಹ ಒಂದು ಸಿದ್ಧಾಂತವಾಗಿದೆ. ಪ್ರೀತಿಯ ಸಹೋದರರೇ, ನಾನು 1.5 ವರ್ಷದಲ್ಲಿ ಅಧ್ಯಕ್ಷನಾಗಿದ್ದಾಗ 1,300 ಎಕರೆ ಜಾಗ ಸೆಕ್ಷನ್ 52 ಮತ್ತು 54 ಅಲ್ಲಿ ನಾವು ವಾಪಸ್ ನಮ್ಮ ವಕ್ಫ್ ಬೋರ್ಡ್ಗೆ ತಂದಿದ್ದೆವು. ಅದೆಲ್ಲವೂ ಇಲ್ಲದಾಗಿಸುವಂತಹ ಒಂದು ಷಡ್ಯಂತರದ ಭಾಗವಾಗಿದೆ ಇವತ್ತು ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಎಂಬುದನ್ನು ಹೇಳುತ್ತಾ, ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಇನ್ಶಾ ಅಲ್ಲಾ
ಜಾತ್ಯತೀತ ಮನೋಭಾವದ ಈ ಭಾರತದಲ್ಲಿರುವ ಪ್ರತಿಯೊಬ್ಬನ ಕೊನೆಯ ಉಸಿರಿರುವ ತನಕ ಈ ವಕ್ಫ್ ಕಾಯ್ದೆಯನ್ನು ಲಾಗು ಮಾಡೋಕ್ಕೆ ನಾವು ಬಿಡಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.